ಜೈ ಶ್ರೀರಾಮ್. ಎಲ್ಲರಿಗೂ ನಮಸ್ತೆ. ಹೆಣ್ಮಕ್ಳು ಪ್ರತಿನಿತ್ಯ ಹೇಗೆ ಪೂಜೆ ಮಾಡೋದು ಮನೆಯಲ್ಲಿ ಅಂತ ಸ್ವಲ್ಪ ಜನ ಕೇಳಿದರು. ಹೇಳ್ಕೊಡಿ ಅಕ್ಕ, ನೀವು ಹೇಗೆ ಪೂಜೆ ಮಾಡ್ತೀರಾ ಅನ್ನೋದ್ರ ಬಗ್ಗೆ ಕೇಳಿದರು. ಹೇಳ್ತಾ ಇದ್ದೀನಿ, ನನಗೆ ತಿಳಿದಷ್ಟು ಹೇಳ್ತಾ ಇದ್ದೀನಿ. ನಾನು ಮನೇಲಿ ಪ್ರತಿನಿತ್ಯ ಹೇಗೆ ಮಾಡ್ತೀನಿ ಅದನ್ನು. ನಾನು ಪ್ರತಿದಿನ 4 ಗಂಟೆ ರಾತ್ರಿಗೆ ಎದ್ದೇಳೋದು. ಇನ್ನು ಗುರುವಾರ ವಿಶೇಷ ದಿನಗಳಲ್ಲಿ ನಾನು 3 ಗಂಟೆಗೆ ಎದ್ದೇಳ್ತೀನಿ. ನಾನು ಯಾಕಷ್ಟು ಬೇಗ ಎದ್ದೇಳ್ತೀರಾ ಅಂತ ಕೇಳ್ಬೋದು. ಏನಕ್ಕಪ್ಪ ಅಂತಂದರೆ, ನಮ್ಮ ಮನೇಲಿ ಗಂಡಸರು ಮಕ್ಕಳು ಎಲ್ಲ ಹೊರಗಡೆ ಹೋಗ್ತಾರೆ. ಹೊರಗಡೆ ಹೋಗುವಾಗ ಅವರು ಮನೇಲಿ ಜ್ಯೋತಿ ಅಂದರೆ ದೀಪದ ಜ್ಯೋತಿ ಬೆಳಕನ್ನು ನೋಡ್ಕೊಂಡವ್ರೆ, ಅದು ಒಂದು ರಕ್ಷೆ. ಮತ್ತು ಹೋಗುವಾಗ ಅವರಿಗೊಂದು ಮಂಗಳಾರತಿ ಕೊಟ್ಟು ರಾಯ ರಕ್ಷತೆ ಹಾಕಿ ತುಳಸಿ ತೀರ್ಥ ಕೊಟ್ಟು ಕಳಿಸಿದ್ರೆ ಅವರಿಗೆ ಒಂದು ರಕ್ಷೆ ಸಿಕ್ಕಾಗೆ ಆಗುತ್ತೆ. ಹಾಗಾಗಿ ನಾನು ಪ್ರತಿನಿತ್ಯ ಈ ಥರ ಎದ್ದು ನಾನು ಪೂಜೆ ಮಾಡ್ತೀನಿ. ಬೆಳಿಗ್ಗೆ ಎದ್ದು ನನ್ನ ನಿತ್ಯ ಕರ್ಮಗಳೇನಿದೆ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಶುಚಿ ಆದಮೇಲೆ ಮನೆ ಕೆಲಸ ನಾನು ಮಾಡೋದು. ಸ್ನಾನ ಮಾಡ್ಕೊಂಬಂದು ಕಸ ಎಲ್ಲ ಗುಡಿಸಿ ನೆಲ ಒರೆಸಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಪ್ರತಿನಿತ್ಯ ನಾನು ತುಳಸಿ ಕಟ್ಟೆ ಮುಂದೆ ರಂಗೋಲಿ ಬಿಡ್ತೀನಿ. ಆಮೇಲೆ ನಾನು ಪ್ರತಿದಿನ ತುಳಸಿ ಮುಂದೆ ದೀಪ ಹಚ್ಚೋದಕ್ಕೆ ಹೋಗೋದಿಲ್ಲ. ಮಂಗಳವಾರ, ಶುಕ್ರವಾರ, ಅಮಾವಾಸ್ಯೆ, ಹುಣ್ಣಿಮೆ ದಿನಗಳಲ್ಲಿ ತುಳಸಿ ಮುಂದೆ ದೀಪ ಹಚ್ತೀನಿ. ಬಾಕಿ ದಿನಗಳಲ್ಲಿ ಬರೀ ಪೂಜೆ ಮಾಡ್ಕೋತೀನಿ. ಈ ಥರ ಎಲ್ಲ ಆದಮೇಲೆ ತುಳಸಿಗೊಂದು ಪ್ರದಕ್ಷಿಣೆ ನಮಸ್ಕಾರ ಮಾಡ್ಕೊಬಂದು ಸೂರ್ಯ ನಮಸ್ಕಾರ ಮಾಡಿ ಆಮೇಲೆ ಬಂದು ನಾನು ದೇವ್ರ ಮನೆ ಬಾಗಿಲು ತೆಗೆಯೋದು. ದೇವ್ರ ಮನೆ ಬಾಗಿಲು ತೆಗಿತಾ ಇದ್ದಂಗೆ ಏಕಾಏಕಿ ವಿಗ್ರಹಗಳನ್ನ ಫೋಟೋಗಳನ್ನ ಮುಟ್ಟೋದಕ್ಕೆ ಹೋಗಬಾರ್ದು. ಇನ್ನು ಮಿಕ್ಕಿದ್ದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಶ್ರೀರಾಮ್.